ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು 12 ಗಂಟೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಲಾಗ್ ಏನಂದರೆ, ನಾನು ನಮ್ಮ ಮಾಮನ ಮದುವೆಗೆ ಒಂದು ಸಾರಿ ತೊಗೊಂಡಿದ್ದೆ. ಆ ಸಾರಿಗೆ ಬ್ಲೌಸಿಗೆ ವರ್ಕ್ ಹಾಕ್ಸಿದ್ನೆ. ಅದನ್ನು ಇನ್ನೂ ಸ್ಟಿಚ್ ಮಾಡಿದ್ದಿಲ್ಲ. ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನನ್ನ ಜೊತೆ ನೀವು ಕೂಡ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಎಲ್ಲರದ್ದು ಟಿಫಿನ್ ಏನಾಗಿದೆ? ನಂದು ಇವತ್ತು ಬೆಳಗಿನ ಟಿಫಿನು ಪಲಾವು. ನೋಡಿ, ನಾನು ಅವತ್ತು ಬ್ಲೂ ಕಲರ್ ಟಿ ಶರ್ಟ್ ತೋರಿಸಿದ್ನಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ ಬ್ಲೂ ಕಲರ್ ಟಿ ಶರ್ಟು. ಬ್ಲೂ ಕಲರ್ ಟಿ ಶರ್ಟ್ ಯಾವ ಥರ ಕಾಣಿಸ್ತೈತೆ ಅಂತ ಹೇಳ್ರಿ. ನಾನು ಬ್ಲೂ ಕಲರು ಮತ್ತು ಬ್ಲ್ಯಾಕ್ ಅಂದ್ರೆ ತುಂಬಾ ಇಷ್ಟ. ಅವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಬ್ಲೂ ಕಲರು ಅಥವಾ ಬ್ಲ್ಯಾಕ್ ಕಲರು ಸ್ಯಾರಿ ತರಬೇಕಂತ ಹೋಗಿದ್ನೆ. ಬಟ್ ಎರಡೂ ಕೂಡ ಸ್ಯಾರಿ ಸಿಗಲಿಲ್ಲ. ಕಾಟನ್ ಸೀರೆ ತೊಗೊಂಡಿಲ್ಲ. ಕಾಟನ್ ಸೀರೆ ಒಳಗನ ಬ್ಲೂ ಕಲರ್ ಬಾರ್ಡ್ರ್ ಬಂದಿತ್ತು. ನಮ್ಮ ಮನೆಯವ್ರು ಏನಂದ್ರು, ಇದು ತೊಗೊಂಡ್ಬಿಡು, ಬ್ಲೂ ಕಲರ್ ಬಾರ್ಡ್ರ್ ಐತಲ್ಲ ಅಂತಂದು ಹೇಳಿದ್ರು. ಹಾಗಾಗಿ ನಾನು ಅವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಬ್ಲೂ ಕಲರ್ ಬಾರ್ಡ್ರನ್ನ ತೊಗೊಂಡಿದ್ದು. ಆಮೇಲೆ ಮತ್ತೆ ಆ ಸ್ಯಾರಿ ತೊಗೊಂಡಿದ್ದ ಮೇಲೆ ನಮ್ಮ ಮಕ್ಕಳಿಗೆ ಟಿ ಶರ್ಟ್ ತೊಗೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಟಿ ಶರ್ಟ್ ತೊಗೋಬೇಕಾದ್ರೆ ಬರೀ 55 ರೂಪೀಸ್ ಅಂತ ಹೇಳಿದ್ರಲ್ಲ, ಒಂದು 4 ಟಿ ಶರ್ಟ್ ತೊಗೊಂಡಿದ್ದೆ. ಆ 4 ಟಿ ಶರ್ಟ್ ಒಳಗೆ ನಾನು ಒಂದು 2 ಟಿ ಶರ್ಟ್, ಒಂದು ಪಿಂಕು ಒಂದು ಬ್ಲೂ ಟಿ ಶರ್ಟ್ ತೊಗೊಂಡಿದ್ದೆ. ಅದು ಅಲ್ಲಿ ಹೋಗಿ ಅವ್ರಿಗೆ ಬಟ್ಟೆ ನೋಡ್ತಾ ಇರ್ಬೇಕಾದ್ರೇನೆ ಈ ಬ್ಲೂ ಕಲರ್ ಟಿ ಶರ್ಟು ಕಣ್ಣಿ ಬಿತ್ತು. ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ, ನಾ ಈ ಟಿ ಶರ್ಟ್ ತೊಗೊತೀನಿ ಅಂತಂದು. ಅವರು ತೊಗೊನಿ, ಅಂಗಡಿ ಬಂದಿದ್ದ, ನೀನು ಬ್ಲೂ ಕಲರು ಬ್ಲ್ಯಾಕ್ ಕಲರ್ ಬಟ್ಟೆ ಹುಡ್ಕಕ್ಕೆ ಅಂಗಡಿ ಬರ್ತೆ ಅಂತ ಭಯಕತ್ತಿದ್ರು. ಏನೋ ಗೊತ್ತಿಲ್ಲ, ಬ್ಲೂ ಕಲರ್ ಡ್ರೆಸ್ ಆಯಿತು, ಸ್ಯಾರಿ ಆಯಿತು, ಆಮೇಲೆ ಬ್ಲ್ಯಾಕ್ ಕಲರ್ ಸ್ಯಾರಿ ಡ್ರೆಸ್ಸು ಅವು ಹೆಂಗೆ ಇರಲ್ವಕ್ಕ. ಬಟ್ ಆ ಬಟ್ಟೆ ತೊಗೊಂಡ್ರೇನೆ ನನಗೆ ಖುಷಿ. ಹಂಗಾಗಿ ಆ ಟಿ ಶರ್ಟ್ನ ತೊಗೊಲಿ ಅಂತ ಕೇಳಿದ್ರು, ತೊಗೋ ಅಂತ ಹೇಳಿದ್ರು. ನೋಡಿ, ನಾನು ಇವತ್ತು ಹಾಕ್ಕೊಂಡಿದ್ದೀನಿ. ನನಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಈಗ ಸ್ವಲ್ಪ ಬಟ್ಟೆ ಇದಾವ, ಬಟ್ಟೆ ತೊಳೆದು ನೆಕ್ಸ್ಟ್ ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬಟ್ಟೆ ತೊಳೆದಿಂದ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ತಾನೇ ಬಟ್ಟೆ ಹಾರಕ್ಕೆ ಬಂದೀನಿ. ಅಪ್ಪ, ಸಿಕ್ಕಾಪಟ್ಟೆ ಬಿಸಿಲೈತಿ. ಮೇಲೆ ಹೋಗಿ ಸ್ವಲ್ಪ ಬಟ್ಟೆ ಹಾರಕ್ಕೆ ಬರತ್ಲೆ ಸಾಕಾಗೋತು. ಬಿಸ್ಲಿಗೆ ಹೋಗಿ ಬಂದ್ರೆ ತಣ್ಣ ನೀರು ಕುಡ್ಬೇಕನ್ಸುತ್ತಲ್ಲ. ಬರೀ ಈಗ ಬೇಸಿಗೆ ತಣ್ಣ ನೀರು ಕುಡಿಬೇಕನ್ಸುತ್ತಲ್ಲ, ಹಂಗಾಗಿ ಬಾಟ್ಲಾಗ ತುಂಬಿ ಫ್ರಿಜ್ನಾಗ ನೀರು ಇಡ್ತೀನಿ. ಬರೀ ಇವಾಗ ಫ್ರಿಜ್ನಾಗ ನೀರಿಡೋಣ. ಬನ್ನಿ, ನಮ್ಮ ಫ್ರಿಜ್ ಎಲ್ಲ ಖಾಲಿ ಫ್ರಿಜ್ನೇ ನೀರು ಇಟ್ಕೊಡೋಕಿನ ಮಣ್ಣಿನ ಮಡಿಕೆ ಬರ್ತೈತಲ್ಲ, ಅದ್ರಾಗ ನೀರು ಕುಡಿಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ನಾವು ಇಬ್ಬರೇ ಇರೋದ್ರಿಂದ ನಾವು ಮಡಿಕೆ ತೊಗೊಂಬಂದಿಲ್ಲ. ಅದು ಎದಕ್ಕೆ ಬೇಕಂತ ಸುಮ್ಮಾಗಿವಿ. ತಂದ್ರೂ ವೇಸ್ಟ್ ಅಲ್ಲ, ಇರೋದೇ ನಾವಿಬ್ಬರ, ಹಾಗಾಗಿ ತಂದಿಲ್ಲ. ಬನ್ನಿ, ಈಗ ಬ್ಲೌಸು ಒಲೆದು ಹೇಳ್ಕೊಡ್ತೀನಿ ಅಂತ ಹೇಳಿದ್ನೆಲ್ಲ. ಈಗ ಬ್ಲೌಸ್ ಒಲೆನ ನೋಡಿ, ನಾನು ಮೊನ್ನೆ ನಮ್ಮ ಮಾಮನ ಮದ್ವೆ ಸ್ಯಾರಿ ತೊಗೊಂಡಿನಿ ಅಂತ ಹೇಳಿದ್ನೆಲ್ಲ, ಇದೇ ಸ್ಯಾರಿ ನಾನು ತೊಗೊಂಡಿದ್ದು. ನನಗೆ ಈ ಥರ ದೊಡ್ಡ ಬಾರ್ಡ್ರ್ ಇದ್ದರೆ ಸ್ಯಾರಿ ತುಂಬ ಇಷ್ಟ ಆಕವ. ಅವತ್ತು ನಾನು ಹುಡುಕಾಡಿ ಇದು ದೊಡ್ಡ ಬಾರ್ಡ್ರ್ ನೋಡಿ ಸ್ಯಾರಿ ತೊಗೊಂಡಿನಿ. ನೋಡ್ರಿ, ನಾನು ವರ್ಕ್ ಹಾಕ್ಸಿನಿ ಅಂತ ಹೇಳಿದ್ನೆಲ್ಲ, ಇದೆ ನೋಡ್ರಿ. ಇದು ಒಂದು ಬ್ಲೌಸಿಗೆ ವರ್ಕ್ ಹಾಕಕ್ಕೆ ಈ ಡಿಸೈನ್ ಹಾಕಕ್ಕೆ 1200 ರೂಪಾಯಿ ತೊಗೊಂಡಾರ. ಸುಮ್ಮ ಯಾಕಪ್ಪ ಹಾಕ್ಸಿದ್ನ ಅನಿಸ್ಬಿಡ್ತಿ. ನಾನು ಹಾಕಿದ್ರೆ ಸ್ಟೋನ್ ವರ್ಕ್ ಹಾಕ್ತಿದ್ದೆ. ಏನೋ ಒಂದು ಇರಲಿ, ಥ್ರೆಡ್ ವರ್ಕ್ ಒಂದು ಬ್ಲೌಸ್ ಇಲ್ಲ ಅಂತಂದು ಕೊಟ್ಟೆ. ಬಟ್ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ. ಹಂಗಾಗಿ ಯಾಕೆ ಹಾಕ್ಸಿದ್ನ ಸ್ವಲ್ಪ ದಿನ ಮನ್ಸಿಗೇನೋ ಒಂಥರ ಬೇಜಾರು ಅನ್ನಿಸ್ಬಿಟ್ಟಿತ್ತು. ಸುಮ್ಮ ಕೊಟ್ಟೆ. ನಾನು ಮಾಡಿದ್ರೆ 200 ರೂಪಾಯಿದಾಗ ಮಾಡಿಬಿಡ್ತಿದ್ನೆಲ್ಲ ಅನ್ನೋ ಇದು ಇತ್ತು. ಮನೆಗೆಲ್ಲ ಸ್ಟೋನ್ ಇದ್ವು.
ಮಾಡಲಿಲ್ಲ. ಬಟ್ ಕೊಟ್ಟಿದ್ನೇ ಹೋಲ್ಬಿಡಿ, ಕೊಟ್ಟಿನೆಲ್ಲ ಒಂದರಿ ಇರಲಿ ಅಂತ ಸುಮ್ಮಾಗೆ. ಬರೀ ಇವಾಗ ಮಾರ್ಕೋಕೋಣ. ನಾನು ಅಳತಿ ಬ್ಲೌಸ್ ಯಾಕೆ ತೊಗೊಂಡಿಲ್ಲ ಅಂದ್ರೆ ಇದು ಬ್ಲೌಸ್ ನಂದೇ ಅಲ್ಲ, ನಂದು ಅಳತಿ ಗೊತ್ತೈತಿ. ಹಂಗಾಗಿ ನಾನು ಅಳತಿ ಬ್ಲೌಸ್ ತೊಗೊಂಡಿಲ್ಲ. ನೆಕ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 3 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರು 3 ಇಂಚ್ ಯಾಕೆ ತೊಗೊಂಡಿನಿ ಅಂದ್ರೆ ನೆಕ್ ಒಳಗೆ ಸ್ವಲ್ಪ ಅರ್ಧ ಹೋಗುತ್ತಾ, ಆಮೇಲೆ ಈ ಕಡೆ ಸ್ಲೀವ್ ಹಚ್ಬೇಕಾದ್ರೆ ಅರ್ಧ ಹೋಗುತ್ತಾ. ಹಂಗಾಗಿ ಶೋಲ್ಡರ್ನ ನಾನು 3 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ನಾಗ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೋಗಿ ನಮಗೆ ಉಳಿಯೋದು 2 ಇಂಚ್ ಉಳಿತೈತಿ. ಶೋಲ್ಡರ್ ಬರೋದು 2 ಇಂಚ್ ಶೋಲ್ಡರ್ ಆಗುತ್ತಾ. ಹಂಗಾಗಿ ನಾನು 3 ಇಂಚ್ ಶೋಲ್ಡರ್ ತಗೊಂಡಿನಿ. ಆಮೇಲೆ ನೆಕ್ ಲೆಂತ್ ಬಂದು ನಂದು 5.5, ಅರ್ಧ ಇಂಚ್ ಹೋಗಿ 5 ಆಗುತ್ತಾ. ನೀಟಾಗಿ ರೌಂಡ್ ಶೇಪ್ ಬರಾಗ ನೀಟಾಗಿ ರೌಂಡ್ ಶೇಪ್ ಬರುವಂಗ ಮಾರ್ಕ್ ಹಾಕೊಳ್ಳಿ. ಆಮೇಲೆ ಬಗಲ್ ಬಂದು 5 ಇಂಚ್ ತೊಗೊಂಡಿದ್ದೀನಿ. 5 ಇಂಚ್ ಆದರೆ ನನಗೆ ಕರೆಕ್ಟ್ ಅನ್ನಿಸ್ತೈತಿ. ಮೊನ್ನೆ ನೆಕ್ 5.5 ತೊಗೊಂಡಿದ್ದೀನಲ್ಲ, 5 ಇಂಚಿದು. ಆಮೇಲೆ 1.5 ಇಂಚು ಅಲ್ಲಿಂದ 1.5 ಇಂಚು ಗ್ಯಾಪ್ ಕೊಟ್ಟು ಹಿಂಗೆ ರೌಂಡ್ ಶೇಪು ರೌಂಡಾಗಿ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕಿಂತ ಈಗ ಮೇಲೆ ಹಾಕಿದ ಗೆರೆಕಿನ್ನ 1/2 ಇಂಚು ಕೆಳಗೆ ಗೆರೆ ಹಾಕ್ಕೋಬೇಕು. ಯಾಕಂದ್ರೆ ಅದು ಫ್ರಂಟ್ ಪಾರ್ಟ್ ಬರುತ್ತೆ. ಹಂಗಾಗಿ ಅದಕ್ಕೆ 1/2 ಇಂಚು ಕಡಿಮೆ ಮಾರ್ಕ್ ಹಾಕ್ಕೋಬೇಕು. ಈಗ ಉಕ್ಪಟ್ಟಿ ಬಂದು 4.5 ತೊಗೊಂಡಿದ್ದೀನಿ. ನಂದು ರೆಡಿ ಬ್ಲೌಸ್ ಬಂದು 13.5 ಐತಿ. ನಾನು ಈಗ 13.5 ಐತಲ್ಲ, ಹಂಗಾಗಿ ನಾನು 2 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ನಾನು 15 ಇಂಚ್ ತೊಗೊಂಡಿದ್ದೀನಿ. 2 ಇಂಚು ಆಮೇಲೆ ಸ್ಟಿಚ್ ಒಳಗೆ ಹೋಗುತ್ತಲ್ಲ, ಹಂಗಾಗಿ ನಾನು 2 ಇಂಚ್ ತೊಗೊಂಡಿಲ್ಲ, 1.5 ಇಂಚ್ ತೊಗೊಂಡಿದ್ದೀನಿ. 14.5 ತೊಗೊಂಡಿದ್ದೀನಿ. 1.5 ಇಂಚು ಸ್ಟಿಚ್ ಒಳಗೆ ಹೋಗುತ್ತಲ್ಲ, ಹಂಗಾಗಿ 1.5 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಈಗ ಕ್ರಾಸ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿನ ನಾನು 3 ಇಂಚ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ರಾಸ್ ಪಟ್ಟಿನ ಜಾಸ್ತಿ ಯಾಕೆ ಕ್ರಾಸ್ ಪಟ್ಟಿ ತೊಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಸ್ಟಿಚ್ಚು ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಸ್ಟಿಚ್ಚು ಬಟ್ಟೆ ಬಿಟ್ಟು ಸ್ಟಿಚ್ ಹಾಕಬೇಕು. ಹಂಗಾಗಿ ಬಟ್ಟೆ ಸ್ವಲ್ಪ ಜಾಸ್ತಿ ಬಿಟ್ಟೀನಿ. ಈಗ ಬರೀ ಮಾರ್ಕ್ ಹಾಕಿದ್ದು ಮುಗಿದೈತಿ. ಈಗ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಅಷ್ಟೇ ಮಾಪ್ ತಗೊಂಡ್ರೆ ಆಯಿತು. ಬ್ಯಾಕ್ ಪಾರ್ಟ್ ಮುಂಭಾಗ ಅಷ್ಟೇ ಮಾರ್ಕ್ ಹಾಕಿದ್ರೆ ಸಾಕು. ಹಿಂಭಾಗೇನು ಮಾರ್ಕ್ ಹಾಕೋದು ಬೇಡ. ಯಾಕಂದರೆ ಇದು ಆಲ್ರೆಡಿ ವರ್ಕ್ ಹಾಕಿದ ಬ್ಲೌಸ್ ಎಲ್ಲ, ಹಂಗಾಗಿ ಅಲ್ಲಿ ಮಾರ್ಕ್ ಹಾಕಿರುತ್ತೆ. ಹಂಗಾಗಿ ಹಿಂಭಾಗೇನು ಮಾರ್ಕ್ ಹಾಕೋದು ಬೇಡ. ಶೋಲ್ಡ್ರು ಮತ್ತು ಇದು ಎಲ್ಲಿಗೆ ಐತಂತ ಸುಮ್ಮನೆ ಒಂದು ಮಾರ್ಕ್ ಹಾಕ್ಯಂದ್ರೆ ಸಾಕು. ಈಗ ಬಗಲ್ ಕಟ್ ಮಾಡ್ಕೊಳ್ಳೋಣ. ಬಗಲ್ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಹಿಂಭಾಗದ್ದು ಶೇಪು ಅಲ್ಲಿ ಬಂದುಬಿಡುತ್ತೆ. ಹಂಗಾಗಿ ಹಿಂಭಾಗೇನು ನಾನು ಮಾರ್ಕ್ ಹಾಕಿಲ್ಲ, ಜಸ್ಟು ಮುಂಭಾಗ ಅಷ್ಟೇ ಮಾರ್ಕ್ ಹಾಕೀನಿ. ಇದು ಬ್ಲೌಸು ವರ್ಕ್ ಹಾಕಿಸಿ ಆಲೆ ಭಾಳ ದಿನ ಆಯಿತು. ಹೊಲಿಬೇಕಂತ ಹಂಗೆ ಇಟ್ಟಿದ್ದೆ, ಬಟ್ ಹೊಲಿಯೋಕ್ಕಾಗಿಲ್ಲ. ಯಾಕೆ ಹೊಲಿಯೋಕ್ಕಾಗಿಲ್ಲ ಅಂದ್ರೆ ಎಲ್ಲಿ ಕೆಡಿಸ್ಬಿಡ್ತೀನೋ ಅನ್ನೋ ಭಯ ಇತ್ತು. ಯಾಕಂದರೆ ಫಸ್ಟ್ ಟೈಮಲ್ಲ ವರ್ಕ್ ಹಾಕಿದ ಬ್ಲೌಸ್ ಹೊಲಿಯೋದು, ಸ್ಟಿಚ್ ಎಲ್ಲಿ ಬರ್ತಂತ ಗೊತ್ತಾಗಲಿಲ್ಲ. ಹಂಗಾಗಿ ಇದು ಮಾಡಿದ್ದಿಲ್ಲ. ಎಲ್ಲ ಥರ ಡಿಸೈನ್ ಬ್ಲೌಸ್ ಹೊಲ್ದಿದ್ದೀನಿ, ಬಟ್ ಈ ಥರ ವರ್ಕ್ ಹಾಕಿದ ಬ್ಲೌಸ್ನ ಒಂದು ಸಾರಿನೂ ಹೊಲ್ದಿದ್ದಿಲ್ಲ. ಹಂಗಾಗಿ ಹೊಲ್ದಿದ್ದಿಲ್ಲ. ಈಗ ಧೈರ್ಯ ಮಾಡಿ ಹೊಲಿಯಾಕತ್ತೀನಿ. ಬರ್ರಿ ಕೆಡಿಸ್ತೀನೋ ಬಿಡ್ತೀನೋ ಅದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ. ನೋಡಿ, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ರೆಡಿ ಆಗೈತಿ. ಈಗ ಅಲ್ಲಿ 1/2 ಇಂಚ್ ಬಿಟ್ಟಿದ್ವಲ್ಲ, ಅದು 1/2 ಇಂಚನ್ನ ಕಟ್ ಮಾಡ್ಕೊಳ್ಳೋಣ.
ಹಾಫ್ ಇಂಚು ಮುಂಭಾಗ ಹಾಫ್ ಇಂಚ್ ಕಟ್ ಮಾಡ್ಕೊಂಡ್ರೆ ಶೋಲ್ಡ್ರ್ ಮಾತ್ರ ನೀಟಾಗಿ ಕುಂದಿರ್ತೈತಿ. ಹಂಗಾಗಿ ಮುಂಭಾಗ ಹಾಫ್ ಇಂಚ್ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡದಾಗಿದೆ ನೋಡಿ. ಕ್ರಾಸ್ ಪಟ್ಟಿ ಹಿಂಭಾಗ ಮುಂಭಾಗ ಕಟ್ ಮಾಡ್ಕೊಂಡಿವಿ. ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ 4 ಭಾಗ ಬರೋವಂಗ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನಂದು ಸ್ಲೀವ್ಸು ರೆಡಿ ಬಂದು 9 ಇದೆ, ನಾನು 10.5 ತೊಗೊಂಡಿದ್ದೀನಿ. ಅಂದರೆ 1.5 ಇಂಚು ಇದು ವರ್ಕ್ ಹಾಕಿದ್ದಲ್ಲ, ಹಂಗಾಗಿ 1.5 ಇಂಚು ಸ್ವಲ್ಪ ಕೆಳಗೆ ಇದಾಗುತ್ತಂತಂದು 1.5 ಇಂಚ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾನು 1.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಮೇಲೆ ಅರ್ಧ ಇಂಚ್ ಹೋಗುತ್ತೆ, ಕೆಳಗೆ 1 ಇಂಚ್ ಹೋಗುತ್ತೆ. ಹಂಗಾಗಿ ನಂದು ರೆಡಿ ಬಂದು 9 ಐತಿ, ಹಂಗಾಗಿ ನಾನು 10.5 ತಗೊಂಡಿದ್ದೀನಿ. ಅದು ಮೇಲೆ ಹಾಕಿದ್ದು ಮೊದಲಾಗ ನಾನು ಸ್ವಲ್ಪ ಜಾಸ್ತಿ ಬಂದಿತ್ತು, ಹಂಗಾಗಿ ಅದು ರಾಂಗ್ ಮಾರ್ಕು. ಕೆಳಗೆ ಹಾಕಿನಲ್ಲ ಅದು ರೈಟ್ ಮಾರ್ಕು. ಇದು ನೆಕ್ಸ್ಟು ಬಗಲ್ ಬಂದು ನಂದು ರೆಡಿ ಬಂದು 7.5 ಐತಿ. ನಾನು 7.5 ಐತಿ. ನಾನು ಅದಕ್ಕೆ 8 ಇಂಚ್ ತೊಗೊಂಡಿದ್ದೀನಿ. ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಅದು ಅರ್ಧ ಇಂಚು ಮೇಲೆ ಹೋಗುತ್ತಲ್ಲ, ಹಂಗಾಗಿ ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಈಗ ಬರ್ರಿ ಸ್ಲೀವ್ನ ಸೇಪ್ ಕೊಟ್ಕೊಳ್ಳೋಣ. ಸ್ಲೀವ್ ಮಾತ್ರ ಈಸಿ ಕಟ್ ಮಾಡೋದು, ಹಂಗಾಗಿ ಸ್ಲೀವ್ ಈಗ ಸೇಪ್ ಕೊಟ್ಟಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ಮೊದಲು ನಾನು ಯಾರಾದರೂ ಬ್ಲೌಸ್ ಹೊಲಿಯೋಕೆ ಹಾಕಕ್ಕೆ ಬಂದ್ರೆ ನನ್ನ ಹತ್ರ ಎಲ್ಲಿ ಕೆಡಿಸ್ಬಿಡ್ತೀನೋ ಏನೋ ಅಂತಂದು ತುಂಬಾ ಭಯ ಇತ್ತು. ಮೊದಲು ನಾನು ಯಾರು ಬ್ಲೌಸನ್ನು ಹಾಕ್ಸ್ಕೊತಿದ್ದಿಲ್ಲ. ನಂದೇನೆ ಕೆಟ್ಟರೆ ಕೆಡಲ್ದಾಕಂತ ನಂದು, ನಮ್ಮ ಅಕ್ಕನರ್ದು, ನಮ್ಮ ಅವ್ವನರ್ದು, ಅವರು ಎಲ್ಲ ಸಿಕ್ಕಾಪಟ್ಟೆ ಬ್ಲೌಸ್ ಕೆಡ್ಸೀನಿ. ಬಟ್ ಈಗೆಲ್ಲ ಪರ್ಫೆಕ್ಟಾಗಿನಿ. ಈಗ ಯಾವುದೂ ಬ್ಲೌಸ್ ಕೆಡ್ಸೋದಿಲ್ಲ, ಪ್ರತಿಯೊಂದೂ ನಾನೇ ಹೊಲಿತೀನಿ. ಈಗ ಬರ್ರಿ ಅಸ್ತರ ಕಟ್ ಮಾಡಿವಿ. ಈಗ ಸ್ಯಾರಿದು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ. ಇವರು ಯಾವ ಥರ ಇದು ಮಾಡ್ಯಾರಂದ್ರೆ, ಇಲ್ಲಿ ಮುಂಭಾಗ ಕರೆಕ್ಟಾಗಿ ವರ್ಕ್ ಹಾಕ್ಯಾರ, ಹಿಂಭಾಗನ ಸ್ವಲ್ಪ ಬಟ್ಟೆ ಏರಿಪಿರಿ ಮಾಡಿ ವರ್ಕ್ ಹಾಕ್ಯಾರ. ಅದು ಸ್ವಲ್ಪ ಮುದ್ದೆ ಆಗಿತ್ತು, ಅದೇ ಒಂಥರ ಬೇಜಾರಾಗಿತ್ತು. ಬರ್ರಿ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಅಸ್ತರ್ಕಿಂತ ಸ್ವಲ್ಪ ಜಾಸ್ತಿನ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ಸ್ಟಿಚ್ ಹಾಕಾಗ ನೀಟಾಗಿ ಸ್ಟಿಚ್ ಹಾಕೊಂಡ್ರೆ ನಡೀತಾ. ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಉಳಿದ ಬಟ್ಟೆನ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ಈಗ ಹಿಂಭಾಗ ಮುಂಭಾಗ ಮತ್ತು ಸ್ಲೀವ್ಸು ಮತ್ತು ಕ್ರಾಸ್ ಬಟ್ಟೆನ ಎಲ್ಲನೂ ಕಟ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ನೋಡಿ ಎಲ್ಲ ಕಟ್ಟಾಗಿದೆ. ಈಗ ನೆಕ್ಸ್ಟು ಸ್ಟಿಚ್ ಮಾಡೋಣ ಬನ್ನಿ. ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ದಾರ ಸುತ್ತಿ ಆಗಿದೆ. ಈಗ ಸೂಜಿಗೆಲ್ಲ ದಾರ ಹಾಕ್ಕೊಂಡು ಈಗ ಸ್ಟಿಚ್ ಮಾಡೋಣ. ಅದು ಮಾರ್ಕ್ ಎಲ್ಲಿಗೆ ಐತಲ್ಲ ಅಲ್ಲಿಗೆ ನೀಟಾಗಿ ಬಟ್ಟೆ ಹಿಡ್ಕೊಂಡು ಸ್ಟಿಚ್ ಹಾಕೋಬೇಕು. ಇಲ್ಲ ನಾವು ಮಾರ್ಕ್ ವರ್ಕ್ ಹಾಕಿದ್ದೊಂದು ಕಡೆ ನಾವು ಸ್ಟಿಚ್ ಹಾಕೋದು ಒಂದು ಕಡೆ ಆದರೆ ಬಟ್ಟೆ ಸುಮ್ಮ ವೇಸ್ಟ್ ಆಗುತ್ತಾ. ಹಂಗಾಗಿ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು. ಸ್ವಲ್ಪ ಲೇಟ್ ಆಗಿದ್ರೂ ಪರವಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಹಾಕೊಳ್ಳಿ. ನಮ್ಮದಾದರೆ ಪರವಾಗಿಲ್ಲ, ಮತ್ತು ಕಸ್ಟಮರ್ ಯಾರಾದರೂ ಕೊಟ್ಟಿದ್ರೆ ಸುಮ್ಮ ಹಂಗೆ ಹಾಕ್ಬಿಟ್ಟು ಅಂದ್ರೆ ಎಲ್ಲ ಬಟ್ಟೆ ವೇಸ್ಟ್, ಅವ್ರಿಗೂ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ, ಆ ಥರ ಆಗುತ್ತಾ. ಹಾಗಾಗಿ ವರ್ಕ್ ಹಾಕಿದ ಬ್ಲೌಸ್ನ ಸ್ವಲ್ಪ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು. ಎಷ್ಟು ಕೇರ್ಫುಲ್ಲಾಗಿ ಹೊಲಿತೀವಿ ಅಷ್ಟು ಕೇರ್ಫುಲ್ಲಾಗಿ ಇರ್ತಾವಲ್ಲ ಬ್ಲೌಸು, ಆ ಥರ ಕೇರ್ಫುಲ್ಲಾಗಿ ಹೊಲಿಯಮ್ಮ. ನಾನು ಬ್ಲೌಸ್ ಅಷ್ಟೇ ಅಲ್ಲ, ಡ್ರೆಸ್ ಕೂಡ ಸ್ಟಿಚ್ ಮಾಡ್ತೀನಿ. ಡ್ರೆಸ್ಸಿನ ಡಿಸೈನು ಯಾವ ಥರ ಬೇಕೋ ಆ ಥರ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀನಿ. ಎಲ್ಲ ಥರ ಡಿಸೈನೂ ಸ್ಟಿಚ್ ಮಾಡ್ತೀನಿ. ಈಗ ನೋಡಿ
ನೀಟಾಗಿ ಫಿನಿಶಿಂಗ್ ಬಂದೈತಿ. ಈಗ 4 ಕಡೆ ಬಟ್ಟೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತಂದು ಈಗ 4 ಕಡೆ ಸ್ಟಿಚ್ ಹಾಕೊಳ್ಳಮ್ಮ. ಈಗ 4 ಕಡೆ ಸ್ಟಿಚ್ ಹಾಕಿ ಆಗಿದೆ. ಈಗ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದೈತಲ್ಲ, ಈ ಥರ ನೀಟಾಗಿ ಫಿನಿಶಿಂಗ್ ಬರಬೇಕು. ಈಗ ಡಾಚ್ ಹಿಡಿಯಮ್ಮ. ನಮ್ಮಂಗ ಸ್ವಲ್ಪ ದಪ್ಪ ಇದ್ದರೆ ಡಾಚು 4 ಡಾಚ್ ಹಿಡಿಬೇಕು. ಸ್ವಲ್ಪ ತಳಗಿದ್ರೆ ಅವ್ರಿಗೆ 2 ಡಾಚ್ ಆದರೆ ಸಾಕು. ದಪ್ಪ ಇರೋರಿಗೆ ಯಾವತ್ತೂ 4 ಅಥವಾ 3 ಡಾಚ್ ಹಿಡಿಬೇಕು. ಅಂದರೆ 3 ಡಾಚು ಅಥವಾ 4 ಡಾಚ್ ಹಿಡಿದ್ರೆ ಕಪ್ ಬಂದ ಬರುತ್ತೆ. ನೋಡಿ ನಂದು ಎಷ್ಟು ಚೆನ್ನಾಗಿ ಕಪ್ ಬಂದೈತಲ್ಲ, ಈ ಥರ ಕಪ್ ಬರ್ಬೇಕು ಬ್ಲೌಸಿಗೆ. ಕಪ್ ಅಂದ್ರೇ ನೀಟಾಗಿ ಅನಿಸುತ್ತಾ. ಅದು ಆ್ಯಕ್ಚುಲಿ ದಪ್ಪ ಇರ್ತೀವಲ್ಲ ಅವರಿಗೆ ಈ ಥರ ಕಪ್ ಬರಲೇಬೇಕು, ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು. ಆಮೇಲೆ ಇದು ಬಾರ್ಡ್ರ್ ಸೀರೆ ಹೊಲಿಬೇಕಾದ್ರೆ ಕ್ರಾಸ್ ಪಟ್ಟಿಗೆ ಮೇಲಿ ಕ್ರಾಸ್ ಪಟ್ಟಿ ಸ್ಯಾರಿ ಒಳಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಕ್ರಾಸ್ ಪಟ್ಟಿಗೆ ನಾವು ಅಸ್ತರ ಅಟ್ಯಾಚ್ ಮಾಡಬೇಕು. ಯಾವತ್ತು ನಾವು ಹಂಗೆ ಅಸ್ತರ ಇರ್ಲಾರ್ದನ ಸ್ಯಾರಿದು ಹಂಗೆ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದು ಒಂದೊಂದು ಸಾರಿ ಹಿಂಗೆ ಕೆಲವೊಂದು ಸಾರಿ ಏನಾಗುತ್ತೆ ಎಳೆ ಬಿಡ್ತಿರ್ತಲ್ಲ, ಹಂಗಾಗಿ ಎಳೆ ಬಿಡಬಾರ್ದಂತಂದು ಎಕ್ಸ್ಟ್ರಾ ಅದಕ್ಕೆ ಮ್ಯಾಲೊಂದು ನೋಡಿ ಈ ಥರ ಜಗ್ದಾಗ ಹಿಂಗೆ ಬಿಟ್ಬಿಡ್ತೈತಿ ಸ್ಟಿಚ್ ಹಾಕಿದಾಗ. ಅದಕ್ಕಂತಂದು ನಾನು ಆಮೇಲೆ ಕ್ರಾಸ್ ಪಟ್ಟಿಗೂ ಅಸ್ತರ ಹಾಕ್ಕೊಂಡಿನಿ. ಅಸ್ತರ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಈಗ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ನನಗೆ ಎಷ್ಟು ರೆಡಿ ಬೇಕೋ ಅಷ್ಟು ನೀಟಾಗಿ ಸಿಕ್ಕೈತಿ. ನಂದು ಉಕ್ಸ್ ಪಟ್ಟಿ ಬಂದು 6 ಇದೆ, 6 ರೆಡಿ ಬಂದೈತಿ. ಈಗ ಇನ್ನೊಂದು ಸೈಡು ಕೂಡ ರೆಡಿ ಆಯಿತು. ಈಗ 2 ಕೂಡ ರೆಡಿ ಆಗ್ಯಾವ. ಈಗ ಎರಡು ರೆಡಿ ಆಗ್ಯಾವಲ್ಲ. ಆಮೇಲೆ ಕ್ರಾಸ್ ಪಟ್ಟಿ ಐತಲ್ಲ, ಕ್ರಾಸ್ ಪಟ್ಟಿಗೆ ಕೆಳಗೆ ಒಂದು ಸ್ಟಿಚ್ ಹಾಕೋಬೇಕು. ಕೆಳಗೆ ಒಂದು ಸ್ಟಿಚ್ ಹಾಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಉಳಿದಂತೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕೆಳಗೆ ಕ್ರಾಸ್ ಪಟ್ಟಿಗೆ ಸ್ಟಿಚ್ ಹಾಕೋಬೇಕು. ಕೆಳಗೆ ಸ್ಟಿಚ್ ಹಾಕಂದ್ರೇ ನೀಟಾಗಿ ಬರುತ್ತೆ. ಸ್ಟಿಚ್ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತಂತಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಸ್ಟಿಚ್ ಹಾಕಂದ್ರೆ. ಕೆಲವೊಬ್ಬರು ಸ್ಟಿಚ್ ಹಾಕೋದಿಲ್ಲ. ನಾನು ಕೆಲವೊಂದು ಬ್ಲೌಸಿಗೆ ನೋಡೀನಿ, ಕೆಲವೊಬ್ಬರು ಸ್ಟಿಚ್ ಹಾಕೋದಿಲ್ಲ. ನಂದೇ ಮೊದಲು ನನ್ನ ಬ್ಲೌಸ್ ಹೊಲಿಯಲಾರ ಮುಂಚೆಕನ ನನ್ನ ಬ್ಲೌಸ್ ಹೊಲಿಸಿದಾಗ ಅಲ್ಲಿ ಕೆಳಗೆ ಸ್ಟಿಚ್ ಹಾಕೇ ಇದ್ದಿಲ್ಲ ಅವರು. ಹಾಗಾಗಿ ಕೆಳಗೆ ಯಾವತ್ತೂ ಸ್ಟಿಚ್ ಹಾಕ್ಲಾರ್ದ ಹಂಗೆ ಇರ್ಬಾರ್ದು, ಸ್ಟಿಚ್ ಹಾಕಬೇಕು. ಈಗ ಉಕ್ಸ್ ಪಟ್ಟಿ ಮಾಡ್ಕೊಳಕತ್ತೀನಿ. ಉಕ್ಸ್ ಪಟ್ಟಿ ಯಾವತ್ತೂ 4 ಮಾಡಬಾರ್ದು, 5 ಮಾಡಬೇಕು. 5 ಮಾಡಿದರೆ ಎಲ್ಲಿ ಗ್ಯಾಪ್ ಉಳಿಯೋದಿಲ್ಲ. 4 ಮಾಡಿದರೆ ಸ್ವಲ್ಪ ಅಲ್ಲೆಲ್ಲಿ ಗ್ಯಾಪ್ ಉಳಿದ್ಬಿಡುತ್ತೆ. ಹಂಗಾಗಿ ಉಕ್ಸ್ ಪಟ್ಟಿ ಮಾಡಬೇಕಾದ್ರೆ 5 ಮಾಡಬೇಕು. ಇನ್ನು ಮುಂಭಾಗ ರೆಡಿ ಆಗೈತಿ. ಇನ್ನು ನೆಕ್ಸ್ಟ್ ಹಿಂಭಾಗ ರೆಡಿ ಮಾಡ್ಕೊಳ್ಳೋಣ. ಹಿಂಭಾಗನೇ ಸ್ವಲ್ಪ ನನಗೆ ಕೈ ಹಿಡೀತಿ. ಒಂದ್ಸರಿ ನೆಕ್ಕೆಲ್ಲ ಸ್ಟಿಚ್ ಹಾಕಿ ಆಮೇಲೆ ಮತ್ತೆ ಬಿಚ್ಚಿ ಮತ್ತೆ ಸ್ಟಿಚ್ ಹಾಕಿನಿ. ಯಾಕಂದ್ರೆ ಸ್ವಲ್ಪ ಹಿಂದ್ಗಡೆ ಬ್ಯಾಕು ಜಾಸ್ತಿ ಬಂದೈತೆ ಅನ್ನಿಸ್ತು. ಹಂಗಾಗಿ ಮತ್ತೆ ಬಿಚ್ಚಿ ಮತ್ತೆ ರಿಟರ್ನು ಸ್ಟಿಚ್ ಹಾಕಿನಿ. ಈಗ ಕೆಳಗಡೆ ಉಳಿದಂಥ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಟಿಚ್ ಹಾಕೊಂಡಾಗಿಂದ ಹಸುವಾಗಕತ್ತಿ ಊಟ ಮಾಡೋಣ ಬನ್ನಿ. ನಮ್ಮ ಮನೆಯವ್ರು ಇಲ್ಲಾಂದ್ರೆ ನಾನು ಏನು ಅಡುಗೆನ ಮಾಡೋದಿಲ್ಲ. ಬೆಳಗ್ಗೆ ಏನಿರ್ತ ಅದನ್ನೇ ತಿಂತೀನಿ. ನನ್ನ ಮಗಳು ಏನಾದ್ರು ಬೇಕಂದ್ರೆ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ಮಾಡೋದೇ ಇಲ್ಲ, ಅಡುಗೆನ ಮಾಡೋದಿಲ್ಲ. ಹಸುವಾಗಿತ್ತು, ಬೆಳಗ್ಗೆ ಪಲಾವನ್ನ ಇತ್ತು. ಯಾಕೋ ಪಲಾವನ್ನ ತಿನ್ನೋಕೆ ಬೇಡ ಅನ್ನಿಸ್ತೆ. ಹಂಗಾಗಿ ಸೌತೆಕಾಯಿ ಇತ್ತು, ಸೌತೆಕಾಯಿ ಮೊನ್ನೆ ಮಾಡಿದ ಚಟ್ನಿ ಇತ್ತು. ಆ ಚಟ್ನಿ, ಮೊಸರು, ಕಟಕ್ ರೊಟ್ಟಿ ಮತ್ತು ಸೌತೆಕಾಯಿ ಹಾಕ್ಕೊಂಡು ತಿನ್ನಕತ್ತಿದ್ವಿ. ನೋಡಿ ನನ್ನ ಮಗಳನ್ನು ನಾ ಏನು ತಿಂತೀನಿ ಅದನ್ನೇ ತಿಂತಾಳ. ಬೇಕಂದಿದ್ದು ಮಾಡಿಕೊಡ್ತೀನಿ, ಬಟ್ ನಾ ಏನು ತಿಂತೀನಲ್ಲ ಆಕಿಗೂ ಅದೇ ಇಷ್ಟ.
ಆಮೇಲೆ ಊಟ ಮಾಡಿಂದ ನಾನು ಬ್ಲೌಸಲ್ಲೇದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫೋನ್ನಾಗ ಚಾರ್ಜ್ ಇದ್ದಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಬ್ಲೌಸು, ಈಗ ಬ್ಲೌಸ್ ರೆಡಿ ಆಗೈತಿ. ನೋಡಿ ಬ್ಲೌಸ್ ರೆಡಿ ಆಗೈತಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮುಂಬಾಕುವ ಎಲ್ಲ ವಿಡಿಯೋ